ನಮಸ್ಕಾರ ಎಲ್ರಿಗೂ. ಆಲ್ರೆಡಿ ಟೈಟಲ್ ತಮ್ಲೈನ್ ನೋಡಿ ನಿಮಗೆ ಖುಷಿಯಾಗೋಗಿರುತ್ತೆ. ಸೊ ಏನು ಒಬ್ರ ಇಬ್ರ ಎಷ್ಟು ಜನ ಮೆಸೇಜ್ ಮಾಡೋದು, ಬ್ರೋ ಸಿಂಪಲ್ ಎನರ್ಜಿ ಸ್ಕೂಟರ್ ಫ್ಯಾಕ್ಟ್ರಿ ಯಾವ ಥರ ಇದೆ ಒಂದು ಜಲಕ್ ತೋರಿಸಿ, ಅಲ್ಲಿ ಹೋಗಿ ಒಂದು ವಿಡಿಯೋ ಮಾಡಿ, ಅಟ್ಲೀಸ್ಟ್ ಅಲ್ಲಿ ವಿಡಿಯೋ ಮಾಡೋಕ್ಕಾಗಿಲ್ಲ ಅಂದ್ರೂ ನೀವು ನೋಡ್ಬಿಟ್ಟು ನನಗೆ ಹೇಳಿ ಅಂತ ಡೈಲಿ ಒಂದಲ್ಲ ಒಂದು ಮೆಸೇಜ್ ಮಾಡ್ತಾನೆ ಇದ್ದೀರಾ. ಸೊ ಫೈನಲಿ ನಿಮ್ಮ ಒಂದು ರಿಕ್ವೆಸ್ಟ್ ಮೇಲೆ ಇವತ್ತು ನಾನು ಇಲ್ಲಿರುವಂಥ ಒಂದು ಜಾಗ ಬಂದು ತಮಿಳ್ನಾಡು ಕರ್ನಾಟಕದಿಂದ 150 ಕಿಲೋಮೀಟರ್ ಟ್ರಾವೆಲ್ ಮಾಡಿಕೊಂಡು ಸಿಂಪಲ್ ಎನರ್ಜಿ ಎಲೆಕ್ಟ್ರಿಕ್ ಸ್ಕೂಟರ್ ಫ್ಯಾಕ್ಟ್ರಿ ಇದೆಯಲ್ಲ, ಆ ಒಂದು ಫ್ಯಾಕ್ಟ್ರಿ ಇರೋ ಅಂಥ ಒಂದು ಜಾಗಕ್ಕೆ ಬಂದಿದ್ದೀನಿ. ಆ ಒಂದು ಫ್ಯಾಕ್ಟ್ರಿ ಎಲ್ಲೂ ಇಲ್ಲ, ಇಲ್ಲಿ ನನ್ನ ಹಿಂದೆ ನೋಡ್ತಾ ಇರಲ್ಲ, ನನ್ನ ಹಿಂದೆ. ಸೊ ಈ ಒಂದು ಜಾಗದಲ್ಲಿರುವಂಥ ಒಂದು ಫ್ಯಾಕ್ಟ್ರಿನೇ ಸಿಂಪಲ್ ಎನರ್ಜಿ ಫ್ಯಾಕ್ಟ್ರಿ. ಸೊ ಬನ್ನಿ ಇವತ್ತು ನಾನು ನಿಮಗೆ ತೋರಿಸ್ತೀನಿ. ಈ ವಿಡಿಯೋ ನೋಡಿ ನಿಮಗೋಸ್ಕರ ಕರ್ನಾಟಕದಿಂದ ಇಲ್ಲಿಗೆ ಬಂದು ನಿಮ್ಗೊಂದು ಜಲಕ್ಕಾದ್ರೂ ತೋರಿಸ್ಬೇಕು ಅಂತ ನಾನು ಇಲ್ಲಿ ಗಂಟೆ ಬಂದು ವಿಡಿಯೋ ಮಾಡ್ತಾ ಇರೋದು. ಸೊ ಈ ವಿಡಿಯೋನ ಆದಷ್ಟು ಪೂರ್ತಿ ವಿಡಿಯೋ ನೋಡಿ ಆ್ಯಂಡ್ ಹಾಗೆ ಲೈಕ್ ಮಾಡಿ, ಜೊತೆಗೆ ಕಮೆಂಟ್ ಮಾಡಿ ಆ್ಯಂಡ್ ಹಾಗೆ ಶೇರ್ ಮಾಡಿ. ಜಾಸ್ತಿ ವ್ಯೂಸ್ ಬರಬೇಕು. ವ್ಯೂಸ್ ಎಷ್ಟು ಜಾಸ್ತಿ ಬರುತ್ತೋ ಅಷ್ಟು ನಾನು ನಿಮಗೆ ನೀವೇನೇನು ಕೇಳ್ತಾರೋ ಆ ಥರ ಕಂಟೆಂಟ್ಗಳು ಕೊಡ್ತಾ ಬರ್ತೀನಿ. ಸೊ ಇವಾಗ ನಿಮಗೆ ಜಾಸ್ತಿ ಡಿಲೇ ಮಾಡಲ್ಲ, ಬನ್ನಿ ಇವಾಗ ಸಿಂಪಲ್ ಎನರ್ಜಿ ಫ್ಯಾಕ್ಟ್ರಿ ಯಾವ ಥರ ಇದೆ ಅಂತ ತೋರಿಸ್ಬಿಡ್ತೀನಿ. ಫ್ಯಾಕ್ಟ್ರಿಗೆ ಹೋಗ್ಬೇಕು ಅಂದರೆ ನಿಮಗೆ ಎಂಟ್ರೆನ್ಸ್ ಬಂದು ಇಲ್ಲಿದೆ. ಇದು ಬಂದು ಹೈವೇ, ಮೇನ್ ಹೈವೇ. ನಾನು ಗಾಡಿ ಅಲ್ಲಿ ನಿಲ್ಸಿದ್ದೀನಿ ನೋಡಿ. ಸೊ ಗಾಡಿ ಅಲ್ಲಿ ನಿಲ್ಸಿದ್ದೀನಿ, ಮೇನ್ ಹೈವೇ ಅಲ್ಲಿದೆ. ಸೊ ಫ್ಯಾಕ್ಟ್ರಿ ಎಂಟ್ರೆನ್ಸ್ ಬಂದು ಇಲ್ಲಿದೆ. ಇದೊಂಥರ ಏನಂದರೆ ಈ ಅಪಾರ್ಟ್ಮೆಂಟ್ಗಳಿಗೆ ಹೋಗ್ಬೇಕಲ್ಲ ಹಂಗೆ ಸ್ಟಾರ್ಟಿಂಗಲ್ಲಿ ಇಲ್ಲಿ ಒಂದು 2-3 ಫ್ಯಾಕ್ಟ್ರಿಗಳು ಕಟ್ತಾವ್ರೆ. ಆ 2-3 ಫ್ಯಾಕ್ಟ್ರಿಗೆ ಹೋಗ್ಬೇಕು ಅಂದರೆ ಈ ಒಂದು ಎಂಟ್ರೆನ್ಸ್ ಮುಖಾಂತರನೇ ಹೋಗ್ಬೇಕು. ಬೇರೆ ಥರ ನಾರ್ಮಲ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಹೋಗಿ ಕಟ್ಟಿದ್ರೆ ಇವರು ಆರಾಮಾಗಿ ಒಳಗಡೆ ಎಂಟ್ರಿ ಕೊಡ್ಬೋದಿತ್ತು. ಬಟ್ ಇದು ಬಂದು ಪ್ರೈವೇಟ್ ಇಂಡಸ್ಟ್ರಿಯಲ್ ಏರಿಯಾ ಆಗಿರೋದ್ರಿಂದ ನಾವು ಒಳಗಡೆ ಎಂಟ್ರಿ ಕೊಡೋಕ್ಕಾಗಲ್ಲ. ಸೊ ಸ್ಟಾರ್ಟಿಂಗಲ್ಲಿ ನಾನು ಸೆಕ್ಯೂರಿಟಿ ಅವ್ರ ಹತ್ರ ಒಂದಷ್ಟು ಮಾತಾಡಿದೆ, ಏನಿದು ಫ್ಯಾಕ್ಟ್ರಿ ಯಾವ ಥರ ಇದೆ, ಏನು ಎತ್ತ ಅಂತ. ಆ ವಿಡಿಯೋದೊಂದು ಜಲಕ್ ನೋಡ್ಕೊಬಂದೆ. ಫ್ಯಾಕ್ಟ್ರಿ ಕೆಲವರು ಅಣ್ಣ ಫ್ಯಾಕ್ಟ್ರಿ ಯಾವುದಿದು? ಎನ್ನ ಫ್ಯಾಕ್ಟ್ರಿ ಫ್ಯಾಕ್ಟ್ರಿ ಎನ್ನ ಫ್ಯಾಕ್ಟ್ರಿ ಪೇರು ಸಿಂಪಲ್ ಎನರ್ಜಿ ಏರೋ ಲೈನ್. ಸಿಂಪಲ್ ಎನರ್ಜಿ ಓಪನ್ ಆಗಿದೆಯಾ? ಜನವರಿಗೆ ಓಪನ್. ಶಿವು ಅಂತ ಕರ್ನಾಟಕದಿಂದ ಬಂದಿದೆ. 1ನೇ ತಾರೀಕು ಓಪನ್ ಆಗೋದಾ? ಇದು ಏರೋ ಲೈಟಾ? ಸಿಂಪಲ್ ಎನರ್ಜಿ ಹೆಂಗೆ ಹೋಗ್ಬೇಕು? ಒಳಗಡೆ ಇದೆಯಾ ಪೂರ್ತಿ? ಅದು ಎಲ್ಲ ಹಿಂಗೆ ಶೆಡ್ ಕಟ್ಬಿಟ್ಟಿದಾರಾ? ಇವತ್ತ ಶುರು ಆಯ್ತು, ಅದು ಕೆಲಸ ಎಲ್ಲ ಮಾಡ್ತಾವ್ರೆ. ಜನವರಿ ಓಪನ್ ಆಗ್ತಾರೆ 1ನೇ ತಾರೀಕು. ಅದು ಹಿಂಗೆ ಶೀಟ್ ಎಲ್ಲ ಕಟ್ಬಿಟ್ಟವ್ರ? ಅಲ್ಲ ಮಾಡ್ಬಿಟ್ರು, ಎಲ್ಲ ಕಂಪ್ಲೀಟ್ ಆಗೋಗಿದೆ. ಮತ್ತೆ ಒಂದು ಸ್ವಲ್ಪ ಐತೆ, ಅದು ಮುಡ್ಸ್ಯಾಕವ್ರಿ ವಾರಕ್ಕ ತಿಂಗಳ ಒಳಗಡೆ. ಜನವರಿ ಓಪನ್. ಒಳಗಡೆಗೆಲ್ಲ ಬಿಡಲ್ಲ? ಜನವರಿ ಆಮೇಲೆ ಬಿಡ್ತಾರೆ. ಸೊ ನೋಡ್ಬೋದು ಇಲ್ಲಿ ನೀವು, ಇದೇ ನೋಡಿ ಸಿಂಪಲ್ ಎನರ್ಜಿ ಫ್ಯಾಕ್ಟ್ರಿ. ಇಲ್ಲಿ 2 ಫ್ಯಾಕ್ಟ್ರಿ ಇದೆ. ಇದು ಬಂದು ಕಂಪ್ಲೀಟ್ ಪ್ರೈವೇಟ್ ಮಾಡ್ಬಿಟ್ಟವ್ರೆ, ಯಾರು ಒಳಗಡೆ ಹೋಗೋಕ್ಕಾಗಲ್ಲ. ಇಲ್ಲಿ ಒಂಥರ ಲೇಔಟ್ ಥರ. ಸೊ ಲೇಔಟ್ ಥರ ಮಾಡ್ಬಿಟ್ಟಿದ್ದಾರೆ. ಇಲ್ಲಿ ಏನು ನೋಡ್ತಾಯಿದ್ರೆ ರೋಡು ಈ ಥರ ಒಳಗಡೆ ಹೋಗಬೇಕು. ಇಲ್ಲಿಂದ ಒಳಗಡೆ ಹೋದರೆ ನಮಗೆ ಈ 2 ಫ್ಯಾಕ್ಟ್ರಿಗಳು ಸಿಗ್ತದೆ. ಸೊ ಮೊದಲೇ ಫ್ಯಾಕ್ಟ್ರಿ ಏನಿದೆ ಈ ಒಂದು ಫ್ಯಾಕ್ಟ್ರಿ ಬಂದು ಯಾವುದೋ ಏರೋ ಲ್ಯಾಂಪ್ ಫ್ಯಾಕ್ಟ್ರಿ ಅಂತೆ. ಇದು ಬಂದು ಸಿಂಪಲ್ ಎನರ್ಜಿಯ ಸಿಂಪಲ್ ಎಲೆಕ್ಟ್ರಿಕ್ ಸ್ಕೂಟರ್ನ ಒಂದು ಫ್ಯಾಕ್ಟ್ರಿ. ಇದು ವರ್ಷನ್ 1. ಸೊ ನೀವು ನೋಡ್ಬೋದು ಆಲ್ಮೋಸ್ಟ್ ಎಲ್ಲ ಮುಗ್ದೋಗಿದೆ. ಮೇಲ್ಗಡೆ ಶೀಟು, ಸೊ ಏನು ಬಿಲ್ಡಿಂಗ್ ಅಂತೀವಿ ಆ ಒಂದು ಬಿಲ್ಡಿಂಗ್ ಎಲ್ಲ ಕಂಪ್ಲೀಟ್ ಮುಗ್ದೋಗಿದೆ ಆಚೆ ಕಡೆಯಿಂದ ನಾವು ನೋಡೋಕ್ಕೆ. ಬಟ್ ಇನ್ನು ಒಳಗಡೆ ಏನಾಗಿದೆ ಅಂತ ಗೊತ್ತಿಲ್ಲ. ತುಂಬ ದೊಡ್ಡ ಫ್ಯಾಕ್ಟ್ರಿ. ಇಲ್ಲಿ ಕೇವಲ 2 ಫ್ಯಾಕ್ಟ್ರಿ ಇರೋದು, ಒಂದು ಏರೋ ಲ್ಯಾಂಪು ಮತ್ತು ಸಿಂಪಲ್ ಎನರ್ಜಿ ಫ್ಯಾಕ್ಟ್ರಿ. ಅಲ್ಲ, ನಾನು ನಿಮಗೆ ಇಷ್ಟೊಂದು ಬಿಲ್ಡಪ್ ಕೊಟ್ಬಿಟ್ಟು ಇಷ್ಟು ದೂರದಲ್ಲೇ ನಿಂತ್ಕೊಂಡು ಇದೇ ನೋಡಿ ಸಿಂಪಲ್ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ಫ್ಯಾಕ್ಟ್ರಿ ಅಂತ ಅಂದ್ಬಿಟ್ರೆ ನೋಡೋರಿಗೆ ನಿಮಗೂ ಕೂಡ ಬೇಜಾರಾಗುತ್ತೆ. ಆ್ಯಂಡ್ ಹಾಗೆ ನಾನು ಅಷ್ಟು ದೂರದಿಂದ ಬಂದು
ಸುಮ್ಮನೆ ಇಷ್ಟು ದೂರದಲ್ಲಿ ನಿಂತ್ಕೊಂಡು ನೋಡ್ಕೊಂಡು ಹೋದ್ರು ಕೂಡ ನನಗೂ ಕೂಡ ಅಷ್ಟು ವರ್ತ್ ಅನ್ಸಲ್ಲ. ಸೊ ಅದಕ್ಕೆ ಹೆಂಗಾದ್ರೂ ಮಾಡಿ ಒಳಗಡೆ ಹೋಗಬೇಕು ಅಂತ ಸೆಕ್ಯೂರಿಟಿನ ಕೇಳಿದೆ. ಬಟ್ ಸೆಕ್ಯೂರಿಟಿ ಯಾವುದೇ ಕಾರಣಕ್ಕೂ ಒಪ್ಪಲಿಲ್ಲ ಒಳಗಡೆ ಬಿಡೋಕ್ಕೆ. ಏನು ಮಾಡೋಕ್ಕಾಗಲ್ಲ. ನಾರ್ಮಲ್ ಇಂಡಸ್ಟ್ರಿಯಲ್ ಏರಿಯಾ ಆಗಿದ್ದರೆ ಆರಾಮಾಗಿ ಎಂಟ್ರಿ ಕೊಡ್ಬೋದಿತ್ತು. ಬಟ್ ಇದು ಬಂದು ಪ್ರೈವೇಟ್ ಜಾಗದಲ್ಲಿ ಕಟ್ತಾ ಇರೋಂಥ ಒಂದು ಫ್ಯಾಕ್ಟ್ರಿ ಒಳಗಿರೋದ್ರಿಂದ ಕೇವಲ ಒಂದೋ ಎರಡೋ ಫ್ಯಾಕ್ಟ್ರಿ ಇರೋದು. ಸೊ ಅದಕ್ಕೋಸ್ಕರ ಒಳಗಡೆ ಬಿಡಲ್ಲ. ಸೊ ಆದರೂ ಹೆಂಗಾದ್ರೂ ಮಾಡಿ ಫೋಟೋ ತೆಗೋಕ್ಕಾಗಿಲ್ಲ, ವೀಡಿಯೋ ಮಾಡೋಕ್ಕಾಗಿಲ್ಲ ಅಂದ್ರೂ ನಾನಾದರೂ ಅಟ್ಲೀಸ್ಟ್ ಹತ್ರದಿಂದ ಈ ಒಂದು ಫ್ಯಾಕ್ಟ್ರಿ ಯಾವ ಥರ ನಡೀತಿದೆ ಅಂತ ನೋಡಬೇಕು ಅಂತ ಅಲ್ಲೇ ಪಕ್ಕದಲ್ಲಿದ್ದಂಥ ಜಮೀನ್ ಹತ್ರ ಹೋಗಿ ಆ ಒಂದು ಜಮೀನ್ ಓನರ್ ಪರ್ಮಿಷನ್ ತೊಗೊಂಡು ಅವ್ರ ಜೊತೆ, ಅವ್ರಿಗೆ ಕನ್ನಡ ಅಷ್ಟು ಅರ್ಥ ಆಗಲ್ಲ, ನನಗೆ ತಮಿಳು ಬರೋಲ್ಲ. ಸೊ ಹೆಂಗೋ ಕಮ್ಯುನಿಕೇಟ್ ಮಾಡಿ ಸೊ ಅವ್ರ ಹೆಲ್ಪ್ ಮುಖಾಂತರ ಅವರ ಜಮೀನಿಂದ ಸಿಂಪಲ್ ಒಂದು ಫ್ಯಾಕ್ಟ್ರಿ ಏನು ಕಾಣಿಸುತ್ತೆ ಅಲ್ಲಿ ಗಂಟ ನಾನು ಮುಂದೆ ಹೋದೆ. ಫೈನಲಿ ಏನೇನು ಸಾಹಸ ಮಾಡಿ ಒಳಗಡೆ ಹತ್ರನೇ ಬಂದೆ. ಸಿಂಪಲ್ ಎನರ್ಜಿ ಫ್ಯಾಕ್ಟ್ರಿ. ಫೈನಲಿ ಐ ಥಿಂಕ್ ಇಷ್ಟು ಕ್ಲಿಯರಾಗಿ ಕೊಟ್ಟಿರೋದು ನಾನು ಅನಿಸ್ತದೆ. ಸೊ ಇದೇ ನೋಡಿ ಇಲ್ಲಿನ ಸುತ್ತಮುತ್ತ ಜನ ಹೇಳೋ ಪ್ರಕಾರ ಆ್ಯಂಡ್ ಹಾಗೆ ಗೂಗಲಲ್ಲಿ ತೋರಿಸೋ ಒಂದು ಲೊಕೇಶನ್ ಪ್ರಕಾರ ಸಿಂಪಲ್ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ಗಳು ತಯಾರಿಸೋಂಥ ಒಂದು ಸಿಂಪಲ್ ಒಂದು ಫ್ಯಾಕ್ಟ್ರಿ ಇದೆ ಅಂತೆ. ಸೊ ನಾನು ನೋಡ್ದಂಗೆ ಈ ಒಂದು ಫ್ಯಾಕ್ಟ್ರಿ ಆಲ್ಮೋಸ್ಟ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಎಲ್ಲ ಮುಗಿದಿದೆ, ಬಿಲ್ಡಿಂಗ್ ಎಲ್ಲ ಕಂಪ್ಲೀಟ್ ಮುಗಿದಿದೆ. ಏನಿದ್ರು ಒಳಗಡೆ ಪಾರ್ಟು ಕನ್ಸ್ಟ್ರಕ್ಷನ್ ನಡೀತಿದೆ. ಸೊ ನಾನು ಅಬ್ಸರ್ವ್ ಮಾಡ್ದಂಗೆ ಒಳಗಡೆ ಫ್ಲೋರಿಂಗ್ ಏರಿಯಾನ ಇವಾಗ ಮಾಡ್ತಿದ್ದಾರೆ. ಸೊ ಫ್ಲೋರಿಂಗು ಗ್ರಾನೈಟ್ ಆಗೋ ಕೆಲಸ ನಡೀತಿದೆ. ಆ್ಯಂಡ್ ಹಾಗೆ ನಾನು ವಿಚಾರಿಸ್ದಂಗೆ ಈ ಒಂದು ಫ್ಯಾಕ್ಟ್ರಿ ಬಂದು ಹತ್ತತ್ರ 3 ವರ್ಷದಿಂದ ಕನ್ಸ್ಟ್ರಕ್ಷನ್ ಆಗ್ತಿದೆ ಅಂತೆ. ಬಟ್ ಸ್ಲೋ ಆಗಿ ಕನ್ಸ್ಟ್ರಕ್ಷನ್ ಆಗ್ತಿದೆ ಅಂತೆ. ಇವಾಗ ರೀಸೆಂಟಾಗಿ ಒಂದು 20 ಡೇಸಿಂದ ಸ್ವಲ್ಪ ಫಾಸ್ಟಾಗಿ ಕನ್ಸ್ಟ್ರಕ್ಷನ್ ನಡೀತಿದೆ ಅಂತೆ. ಆ್ಯಂಡ್ ಹಾಗೆ ಇಲ್ಲಿನ ಸುತ್ತಮುತ್ತ ಜನ ಮಾತಾಡೋ ಪ್ರಕಾರ ಜನವರಿಲಿ ಈ ಒಂದು ಕಂಪ್ನಿ ಓಪನ್ ಆಗುತ್ತೆ. ಅಂದರೆ ಜಸ್ಟು ಒಂದು ಬಿಲ್ಡಿಂಗ್ ಓಪನ್ ಆಗುತ್ತೆ. ಬಟ್ ಪ್ರೊಡಕ್ಷನ್ ಸೆಟಪ್ ಎಲ್ಲ ಆಗಿ ಪ್ರೊಡಕ್ಷನ್ ಸ್ಟಾರ್ಟ್ ಆಗಬೇಕಂದ್ರೆ ಮಿನಿಮಮ್ ಅಂದರೂ 1-2 ತಿಂಗಳು ಬೇಕಾಗುತ್ತೆ ಅಂತ ಅನಿಸುತ್ತೆ. ಸೊ ಇದು ನನಗನ್ಸಿದ್ದು. ಸೊ ಇದು ಸಿಂಪಲ್ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ನ ಒಂದು ಫ್ಯಾಕ್ಟ್ರಿ. ಸೊ ಇದು ಇವತ್ತಿನ ವಿಡಿಯೋ. ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಆ್ಯಂಡ್ ಹಾಗೆ ಏನಿಸ್ತು ಈ ಒಂದು ವಿಡಿಯೋ ನೋಡಿದ್ಮೇಲೆ ಸಿಂಪಲ್ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ಒಂದು ಫ್ಯಾಕ್ಟ್ರಿ ಈ ಥರ ಇರೋದನ್ನ ನೋಡಿದ್ಮೇಲೆ ನಿಮ್ಗೆ ಏನು ಅನಿಸುತ್ತೆ ಅಂತ ನಿಮ್ಮ ಒಂದು ಒಪಿನಿಯನ್ನ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಕಂಟೆಂಟಲ್ಲಿ ನಾನು ನಿಮಗೆ ಸಿಗ್ತೀನಿ. ಧನ್ಯವಾದಗಳು.